ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ಆದರೆ ಇಲ್ಲೇ ಮೇಲ್ಗಡೆ ಮನೇಲೆ ಮಲ್ಕತ್ತೀನಿ ಅಂತ. ಅದು ಆ್ಯಕ್ಚುಲಿ ಹಂಗೆ ಆಯಿತು ಗುರು. ಕರೆಕ್ಟಾಗಿ ಕ್ಲೀನಾಗಿ ಮೇಲ್ಗಡೆ ಮನೇಲೆ ಚಾಪೆ ಎಲ್ಲ ಹಾಸ್ಕೊಂಡು ಕ್ಲೀನಾಗಿ ಮಲಗಿದ್ದೆ. ಸೊ ಈಗ ಟೈಮ್ ಬಂದು 8:45 ಆಗೈತೆ. ತಿಂಡಿ ಏನೂ ಮಾಡಿಲ್ಲ, ತಿಂಡಿ ಹೊರಗಡೆ ತಿಂತೀನಿ. ಯಾಕೆಂದರೆ ನಮ್ಮ ಅಮ್ಮಂಗೆ ಬೇರೆ ಹುಷಾರು ಬೇರೆ ಇಲ್ಲ. ಸೊ ಲ್ಯಾಬ್ ಟೆಸ್ಟ್ ಇವತ್ತೈತೆ. ಬಟ್ ಏನು ಅಂದರೆ ಕ್ಲೀನಾಗಿ ಓದ್ಕೊಂಡೇ ಇಲ್ಲ ಗುರು, ಒಂಥರ ಭಯ ಬೇರೆ ಆಯ್ತೈತೆ. ಸೊ ನೋಡಬೇಕು ಏನು ಕತೆ ಅಂತ. ಅದು ಮಧ್ಯಾಹ್ನದ ಮೇಲಿರೋದು ಗುರು. ಟೈಮ್ ಸಿಕ್ತಾಗ ಹಂಗಂಗೆ ಬೇಗ ಹಂಗಂಗೆ ಓದ್ಕೋಬೇಕು. ಈಗ ಬನ್ನಿ, ಫಸ್ಟು ಹಾಸನಾಂಬ ಕ್ಯಾಂಟೀನ್ಗೆ ಹೋಗಿ ಒಂದೊಂದು ಸೆಟ್ ದೋಸೆ ತಿನ್ನೋಣ. ಅಣ್ಣ ಒಂದು ಪ್ಲೇಟ್ ಸೆಟ್ ದೋಸೆ ಹಾಕೋಣ. ಇಲ್ಲೇ ಅಣ್ಣ ವಡೆ ಬೇಡ ಅಣ್ಣ. ಗೈಸ್, ತಿಂಡಿ ಎಲ್ಲ ಆಯಿತು. ಆ್ಯಕ್ಚುಲಿ ಕ್ಲಾಸಿಗೆ ಇನ್ನೊಂದು ಅರ್ಧ ಗಂಟೆ ಐತೆ. ಏನು ಮಾಡೋದು ಅಂತ ಅಂದರೆ ಅಷ್ಟು ಬೇಗ ಹೋಗಿ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹೋಗಿ ಓದ್ಕೋಬೋದಿತ್ತು, ಬಟ್ ನಮ್ಮ ಕ್ಲಾಸ್ ರೂಮಲ್ಲಿ ಬೇರೆ ಕ್ಲಾಸ್ ನಡೀತಿರುತ್ತೆ. ಸೊ ಇವಾಗ ಅದಕ್ಕೆ ಈಗ ಸುಮ್ಮನೆ ಇಲ್ಲೇ ರಾಘವ್ PG ಹತ್ರನೇ ಈಗ ಬಂದೆ. ಒಟ್ಟಿಗೆ ಆಮೇಲೆ ಇವ್ರ ಜೊತೆನೇ ಕ್ಲಾಸಿಗೆ ಹೋಗೋಣ ಅಂತ. ಚಲೋ ಕ್ಯಾಮಾ ರಾಘು ಅವ್ರ PG ಇಂದ ಡೈರೆಕ್ಟ್ ಈಗ ಕಾಲೇಜ್ ಕಡೆ ಈಗ ಬಂದ್ವಿ. ಇನ್ನೇನೀಗ ಕ್ಲಾಸ್ ಶುರು ಆಗುತ್ತೆ ಅಂತ. ನಮ್ಮ ರಾಘು ಇಡೀ ರಾತ್ರಿ ಎಲ್ಲ ಕುತ್ಕೊಂಡು ಓದೋನಂತೆ ಗುರು. ಅದು ಹೆಂಗಾದ್ರೂ ಮನ್ಸು ಬಂತ ಗೊತ್ತಿಲ್ಲ. ಇಡೀ ರಾತ್ರಿ ಪೂರ್ತಿ ನೋಡ್ತಾ ಕೂತಿದ್ದೀನಿ. ಇಲ್ಲ, ನಿಜ ಒಪ್ಕೊಳ್ಳ, ನಿಜ ಹೇಳು. ನಿಜ ಓದಿದ್ಯಾ ತಾನೆ? ಫುಲ್ ಮ್ಯಾಥ್ಸ್ ಓದ್ದೆ ಅಷ್ಟೇ. ಮ್ಯಾಥ್ಸ್ DDC ಅಷ್ಟೇ. ಜಾವ ಓದಿದ್ಯಾ? ಜಾವ ಏನು ಒಂದೆರಡು ಅಷ್ಟೇ, ಎರಡು ಅಲ್ಲ. ಮತ್ತೆ ಮಗನೇ ನನ್ನ ಹತ್ರ ಒಂದು ವರ್ಡ್ ಇಲ್ಲ ಅಂತ ಪುಂಗ್ದೆ. ಒಂದೇ ಪ್ರೋಗ್ರಾಮ್ ಓದಿರೋ. ಯಾವುದು? ಫಸ್ಟ್ ಒನ್ ಮತ್ತೆ 11th ಒನ್. ನಿಂಗೆ ಪುಂಗು. ಆಮೇಲೆ ನಿಧಾನಕ್ಕೆ ಅಷ್ಟೊಂದು ಓದಕ್ ಕೆಪಾಸಿಟಿ ಇಲ್ಲ ಗುರು ನಮ್ಗೆ. ಮ್ಯಾಥ್ಸ್ M1 ಬೇರೆ ಓದಿದ್ವಿ, ಅದು ಇವಿ ಇತ್ತು, ಅದು ಬೇರೆ. ಆಮೇಲೆ DDC ಅದು ಬೇರೆ. CE 8 ಪ್ರೋಗ್ರಾಮ್ ಓದಿದೀನಿ ಗೈಸ್. ಬರೀ ಪುಂಗ್ತೋನೆ ಗೈಸ್. ಈ ನನ್ನ ಮಗ ನಂಬಂಗೆ ಇಲ್ಲ ಗುರು. ಅಜ್ಜಿ ಯಾವಾಗ ಜಾಸ್ತಿ ಮಗ ಸಗಿತಾನೆ ಅನ್ನೋದೇ ಗೊತ್ತಾಗಲ್ಲ. ನಮ್ಮ ಜೊತೆನೆ ಇಟ್ಕೊಂಡು ಹರಟೆ ಎಲ್ಲ ಹೊಡಿರ್ತಿರ್ತಾನೆ ನೋಡಿ. ಈ ಸಲ ಇಂಟರ್ನಲ್ಸ್ ನಡೀತಲ್ಲ, ಎಲ್ರಿಗಿಂತ ಇವಂದೇ ಜಾಸ್ತಿ. ನಮಸ್ಕಾರ. ಹಿಂದೆ ಜಾಸ್ತಿ ನೋ ಬ್ರೋ. ಗೈಸ್ ಸರಿ, ನಾನು ನಿಮಗೆ ಮತ್ತೆ ಆಮೇಲೆ ಹಂಗೆ ಬ್ರೇಕ್ ಪೀರಿಯಡಲ್ಲಿ ಸಿಗ್ತೀನಿ ಗೈಸ್. ಬ್ರೇಕ್ ಪೀರಿಯಡಲ್ಲಿ ಸಿಗ್ತೀನಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಡೈರೆಕ್ಟು ಮನೇಲೇ ನಾನು ನಿಮ್ಮ ಜೊತೆ ಈಗ ಸಿಕ್ತೆ. ಏನಕ್ಕಂದರೆ ಡೈರೆಕ್ಟು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಈಗ ಡೈರೆಕ್ಟು ಮನೆಗೆ ಬಂದೆ. ಆ್ಯಕ್ಚುಲಿ ಮಧ್ಯಾಹ್ನ ಹಂಗೆ ಇರುತ್ತೆ ಅಂದ್ಕೊಂಡಿದ್ದೆ ಎಕ್ಸಾಮು, ಆದರೆ ಮಧ್ಯಾಹ್ನ ಹಂಗೆ ಇರಲಿಲ್ಲ, ಬೆಳಗ್ಗೆ ಹಂಗೆ ಇತ್ತು ಗುರು. ಕಾಲೇಜಿಗೆ ಹೋದ ತಕ್ಷಣ ಲ್ಯಾಬ್ ಎಕ್ಸಾಮು. ಸೊ ಒಂಥರ ಬೇಜಾರಾಯಿತು, ಯಾಕೆಂದರೆ ಕಲ್ತಿರೋ ಪ್ರೋಗ್ರಾಮೇ ನನಗೆ ಸಿಕ್ಕಿರಲಿಲ್ಲ, ಬೇರೆ ಪ್ರೋಗ್ರಾಮ್ ಸಿಕ್ಕಿತ್ತು. ಅದ್ರದ್ದೇ ಒಂಥರ ಟೆನ್ಷನ್ ಬೇರೆ ಇತ್ತು. ಅದು ಬೇರೆ ಇನ್ನು ನಾಳೆ ಬೇರೆ ಮತ್ತೊಂದು ಟೆಸ್ಟ್ ಇದೆ. ಆ ಟೆಸ್ಟ್ ಜೊತೆಗೆ ಈ ವ್ಲಾಗು ಮಾಡ್ಕೊಂಡಿರೋದಿದೆಯಲ್ಲ, ಮಾತ್ರ ಇದಂತೂ ಒಂಥರ ತಲೆ ಬಿಸಿ ಗುರು. ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ ಅಂತ ಅನ್ನಿಸ್ತಿತ್ತು. ನಮ್ಮ ಅಣ್ಣ ಇಲ್ಲಿ ಸ್ವಿಮ್ಮಿಂಗಿಗೆ ಹೋಗೋಕ್ಕೆ ಎಲ್ಲ ಫುಲ್ಲು ರೆಡಿಯೆಲ್ಲ ಮಾಡ್ಕೊತವನೆ. ಟವಲೆಲ್ಲ ಫೋಲ್ಡ್ ಮಾಡ್ಕೊಂಡು ಬ್ಯಾಗಿಗೆಲ್ಲ ಇಟ್ಕೊಂಡು ಇನ್ನೇನೀಗ ಅವನು ಸ್ವಿಮ್ಮಿಂಗಿಗೆ ಹೊರಟ. ನಾನು ಕುತ್ಕೊಂಡು ಓದ್ಕೊಳ್ಳೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ಒಂದು ಫೋನ್ ಬಂತು. ನಮ್ಮ ಅಣ್ಣ ಇವಾಗ ಜಸ್ಟ್ ತಾನೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋದಾಗರು ನಾನು ಸ್ಪ್ಲೆಂಡ್ರ್ ತಗೊಂಡು ಹೋಗೋನೆ. ಆದರೆ ಕರೆಕ್ಟಾಗಿ ಅದು ಸ್ವಿಮ್ಮಿಂಗ್ ಕ್ಲಾಸ್ ಹತ್ರನೇ, ಸ್ಟೇಡಿಯಂ ಹತ್ರನೇ ಪೆಟ್ರೋಲ್ ಏನೋ ಖಾಲಿ ಆಯ್ತಂತೆ ಸ್ಪ್ಲೆಂಡ್ರದು. ಸೊ ಅದಕ್ಕೆ ಬಾ ಹಂಗೆ ಪೆಟ್ರೋಲ್ ತಗೊಂಡು ಅಂತ ಹೇಳ್ದ. ಚಲೋ ಈಗ ಪೆಟ್ರೋಲ್ ಹಾಕಿಸ್ಕೊಂಡು ಬಾಟಲ್ಗೆ ಅಲ್ಲಿಗೆ ಹೋಗಿ ಗಾಡಿಗೆ ಸ್ಪ್ಲೆಂಡರ್ಗೆ ಹಾಕ್ಬಿಟ್ಟು ಸ್ಪ್ಲೆಂಡರ್ನ ವಾಪಸ್ ತಗೊಬರೋದು, ಸ್ಕೂಟಿನ ಅಲ್ಲೇ ನಿಲ್ಸೋದು. ಗೈಸ್ ಇಲ್ಲೇ ಐತೆ ನೋಡಿ, ಇಲ್ಲಿ ಸ್ಪ್ಲೆಂಡ್ರು ಕರೆಕ್ಟಾಗಿ ಇಲ್ಲಿಗೆ ಬಂದು ಖಾಲಿ ಆಗೈತೆ ಗುರು ಪೆಟ್ರೋಲ್. ಇವಾಗ ಆ್ಯಕ್ಚುಲಿ ಇವಾಗ ಸ್ಪ್ಲೆಂಡರ್ ಕೀಗ ನಮ್ಮ ಅಣ್ಣನ ಹತ್ರ ಐತೆ. ಫಸ್ಟು ಕೀಸ್ಕೊಂಬರೋಣ. ಕೀಸ್ಕೊಂಡು ಬಂದ ಪೆಟ್ರೋಲ್ ಅದಕ್ಕೆ ಹಾಕಿ
ಗಾಯ್ ಸ್ವಿಮ್ಮಿಂಗ್ ಪೂಲ್ನ ನೋಡಿ ನನಗೂ ಆಸೆ ಆಗ್ತಿತ್ತು ಗುರು ಸೇರ್ಕೋಬೇಕು ಅಂತ. ಬಟ್ ಏನು ಮಾಡೋದು, ಟೆಸ್ಟು ಎಕ್ಸಾಮ್ ಎಲ್ಲ ಒಟ್ಟಿಗೆ ಇಟ್ಟವ್ರೆ ನಮಗೆ. ಎಕ್ಸಾಮ್ ಎಲ್ಲ ಮುಗ್ದ ಮೇಲೆ ಸೇರ್ಕೊಳ್ಳೋಣ ಸ್ವಿಮ್ಮಿಂಗಿಗೆ. ನೋಡಿ ಫುಲ್ಲು ಖಾಲಿ ಬೇರೆ ಐತೆ, ಜಾಸ್ತಿ ರಶ್ಶು ಇಲ್ಲ. ಈ ಟೈಮಿಗೆ ಬಂದರೆ ಬೆಸ್ಟ್ ಟೈಮು. ನೋಡಿ ನಮ್ಮ ಅಣ್ಣಗೆ ಬರ್ತಾವನೀಗ. ಹಾಯ್. ಹಾಂ ನಂದ ಚಕ್ರಂ ಜನ್ಯ. ಅವ್ನು ಪೂರ್ವಂ ಕಣ, ಅವ್ನು ಪೂರ್ವಂ ಜನ್ಯ. ನಿನ್ನ ಹೆಸ್ರೇನು? ಮೋಹಿತ್. ಎಷ್ಟನೇ ಕ್ಲಾಸು? 6th. ಸ್ವಿಮ್ಮಿಂಗ್ ಗೊತ್ತಾ ಕ್ಲೀನಾಗಿ? ಎಷ್ಟು ವರ್ಷದಿಂದ ಹೊಡಿತಿದ್ಯಾ? ಹಾಂ ಹೌದಾ? ಎಲ್ಲೈತಣ ಅಕ್ಕಿ? ಅಲ್ಲಿ ಒಳಗಿದೆ ಬ್ಯಾಗ್. ಅಲ್ಲೇ ಐತಾ? ಚಡ್ಡಿ ಜೇಬಲ್ಲಿ ಐತಾ? ಇದು ಲೂಸ್ ಆಗಿ ಬಿಚ್ಕೊತಾ ಇದ್ದಾರೆ ಅವ್ರನ್ನೆಲ್ಲ. ಆ ಬ್ಲೂ ಇನ್ನೊಂದು ಐತಲ್ಲ ಅದು ಹತ್ತಾಗ ಅದು ಎಲ್ಲಿ ಸಿಗ್ತಾ ಇಲ್ಲ. ಈಗ ವಿಡಿಯೋ ಆನಲ್ಲೇ ಐತೆ, ವೈಡ್ ಆ್ಯಂಗಲಲ್ಲೇ ಐತೆ ಹಿಡ್ಕ. ಮಾಮೂಲಿ ನಾನು ನೋಡಿ ಸಂಜೆ ಆಗೈತೆ. ಯಾವಾಗ ಆಯ್ತು ಅನ್ನೋದು ಗೊತ್ತೇ ಆಗಲಿಲ್ಲ ಗುರು. ಸನ್ಸೆಟ್ ಇದನ್ನೇನೀಗ ಸಖತ್ತಾಗಿ ಆಗ್ಬೋದು ಅನಿಸುತ್ತೆ, ಯಾಕೆಂದರೆ ಇವಾಗಲೇ ಸಖತ್ತಾಗಿ ಕಾಣಿಸ್ತೈತೆ ದೂರದಿಂದನೇ. ಆ್ಯಕ್ಚುಲಿ ಈಗ ನಮ್ಮ ಅಣ್ಣ ಸ್ವಿಮ್ಮಿಂಗಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ನಾನು ಅವ್ನಿಗೆ ಫೋನ್ ಕೊಟ್ಟೆ, ಈ ಫೋನು ಹಂಗೆ ನೀರಿಗೆ ಹೋಗಿ ತಗೊಂಡೋಗು. ಅದೆಲ್ಲ ಆದಮೇಲೆ ಇವಾಗ ಚಾರ್ಜಿಗೆ ಹಾಕೋಣ ಅಂತ ಬಂದೆ ಕಂಪ್ಲೀಟಾಗಿ. ಆ್ಯಕ್ಚುಲಿ ನಾನು ಬಟ್ಟೆಯಲ್ಲಿ ಕ್ಲೀನಾಗಿ ಫೋನೆಲ್ಲ ಒರೆಸಿದ್ದೆ, ಆದರೆ ಸ್ಪೀಕರಲ್ಲೆಲ್ಲ ಸ್ವಲ್ಪ ನೀರಿರುತ್ತೆ. ಅದಕ್ಕೆ ಸಪ್ರೇಟ್ ಆಪ್ಷನ್ ಇತ್ತು ವೈಬ್ರೇಟ್ ಅಂತ. ಫುಲ್ಲು ವೈಬ್ರೇಟ್ ಮಾಡುತ್ತೆ ಸ್ಪೀಕರಿಂದ. ಫುಲ್ಲು ಇದ್ದಿದ್ದು ನೀರೆಲ್ಲ ಫುಲ್ಲು ಹೊರಗಡೆ ತಗೋತು. ಆದರೆ ಈ ಚಾರ್ಜರ್ ಇದೆಯಲ್ಲ, ಚಾರ್ಜಿಗೆ ಹಾಕೋಣ ಅಂತ ಇನ್ನೇನು ತೆಗ್ದೆ ಗುರು. ಈ ಕೇಬಲ್ ತಗೊಂಡು ಐಫೋನ್ಗೆ ಕನೆಕ್ಟ್ ಮಾಡಿದೆ, ಚಾರ್ಜ್ ಮಾಡೋಣ ಅಂತ. ಯಾವಾಗ ಕನೆಕ್ಟ್ ಮಾಡಿದೆ ಅದು ಇಲ್ಲಿ ಸ್ವಿಚ್ ಎಲ್ಲ ಆಫಲ್ಲಿ ಐತೆ, ಓಕೆನಾ? ಸ್ವಿಚ್ಚು ಆಫಲ್ಲಿ ಐತೆ, ಆನ್ ಆಗಿಲ್ಲ. ಸುಮ್ಮನೆ ಕನೆಕ್ಟ್ ಮಾಡಿದ ತಕ್ಷಣ ಒಂದು ಮೆಸೇಜ್ ಬಂತು, ಇನ್ನೂ ಫೋನಲ್ಲಿ ನೀರಿದೆ, ಸ್ವಲ್ಪ ಹೊತ್ತಾದ್ಮೇಲೆ ಚಾರ್ಜಿಗೆ ತೆಗೀರಿ, ಸದ್ಯಕ್ಕೆ ಕೇಬಲ್ ಹೊರಗಡೆ ಡಿಸ್ಕನೆಕ್ಟ್ ಮಾಡಿ ಅಂತ ಬಂತು. ಸೊ ನೋಡಿ ಲೆಕ್ಕ ಹಾಕಿ ಹೆಂಗೆ ಅಂದರೆ, ನಾನು ಇನ್ನೂ ಇದನ್ನ ಸ್ವಿಚ್ ಆನ್ ಇನ್ನೂ ಮಾಡೇ ಇಲ್ಲ, ಅಲ್ಲಿ ಮೇನ್ ಸ್ವಿಚ್ ನಾನು ಇನ್ನೂ ಆನ್ ಮಾಡೇ ಇಲ್ಲ. ಸೊ ಅದು ಹೆಂಗೆ ರೆಕಾಗ್ನೈಸ್ ಮಾಡ್ತೀವಿ ನೋಡಿ, ಮತ್ತೆ ಚಿಂದಿ ಅನ್ಕೊಂಡೆ ಮಾತ್ರ. ಇವತ್ತು ಬೆಳಗ್ಗೆ ಕಾಲೇಜ್ಗೆ ರೆಡಿ ಆಗ್ತಾ ಆ್ಯಕ್ಚುಲಿ ಬೆಳಗ್ಗೆ ಸ್ನಾನ ಮಾಡಿರಲಿಲ್ಲ, ಯಾಕೆಂದರೆ ಸ್ವಲ್ಪ ಶೀತನೂ ಆಗಿತ್ತು. ಸೊ ಅದಕ್ಕೆ ಸುಮ್ಮನೆ ಆಗಿದ್ದೆ. ಬಟ್ ಇವಾಗ ಸಂಜೆ ಹಂಗೆ ಈಗ ಸ್ನಾನ ಮಾಡ್ಕೊಂಡು ಈಗ ದೇವಸ್ಥಾನ ಕಡೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ. ಸೊ ಈಗ ಬನ್ನಿ ಗೈಸ್, ಈಗ ದೇವಸ್ಥಾನ ಕಡೆಗೆ ಹೋಗ್ಬಿಟ್ಟು ಬರೋಣ. ಇವಾಗ ಐತೈತಲ್ಲ ವಿಡಿಯೋ. ಫಸ್ಟೇ ಮಾಡಿದ್ರೆ ಏನೋ ಹೇಳ್ತೀನಿ ಅಂತಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಯಾವ್ದಾ? ಸುಬ್ರಹ್ಮಣ್ಯ. ಆಯ್ತು ಬಿಡು, ಧ್ಯಾನ ನೋಡಿ. ಇಲ್ಲ, ಸೊ ಫುಲ್ಲು ಮೇಲಿಟ್ಟೆ. ಏನ ಮತ್ತೆ ಮುಗೀತಾ ಮ್ಯಾಚು? ಹೆಂಗಿತ್ತು? ಈಸಿ ಇತ್ತಾ? 50ಕ್ಕೆ 49 ಬರ್ತದೆ. ಓಹ್ ಫುಲ್ಲು ಅಣ್ಣ. 50 ಬರ್ತದೆ. 51 1 ಮಾರ್ಕ್ಸ್ ಎಕ್ಸ್ಟ್ರಾ ಫಾರ್ ಹ್ಯಾಂಡ್ ರೈಟಿಂಗ್ ಗೊತ್ತಾ ಅವ್ನಿಗೆ? ಅಲ್ಲ ಕಣ ಇದು. ಆಮೇಲೆ ಅಲ್ಲ DDCO ಹೆಂಗಿತ್ತು ಟೆಸ್ಟ್? ಫುಲ್ ಆರಾಮಾಗಿ ಮಾಡ್ಬೋದಾ? ಆರಾಮ್ ಮಾಡ್ಬೋದು, ಬಟ್
ಕಷ್ಟ 8 ಎಕ್ಸ್ಪೆರಿಮೆಂಟ್ ಮ್ಯಾಮ್ ಎತ್ತಿಸ್ತಾರೆ ಚೀಟಿನ ಹಾ ಬರೀತಾರೆ ಅಲ್ಲಿ 2 ಎಕ್ಸ್ಪೆರಿಮೆಂಟ್ ಬರೀಬೇಕು 2 ಎಕ್ಸ್ಪೆರಿಮೆಂಟ್ ಬರ್ದು ಹಾ ಒಂದು ಡೆನ್ಸಿಮಲ್ ಮಾಡ್ಬೇಕು ಒಂದು ಟರ್ನಾಕಿಟಲ್ ಮಾಡ್ಬೇಕು ಹಾ ಮಾಡ್ದೆ ನೀನು? ನನಗೆ ಫಸ್ಟ್ ಒನ್ ಮತ್ತೆ ಥರ್ಡ್ ಒನ್ ಸಿಕ್ಕಿತ್ತು. ಹಾ ಈಸಿ ಅದು ಫುಲ್ ಕಿಟಲ್ ಒಂದು ಮಾಡಿದೆ ಒಂದು ಡೆನ್ಸಿಮಲ್ ಒಂದು ಮಾಡಿದೆ. ಫುಲ್ ಈಸಿ ಅದು. ಗೈಸ್ ನಾನು ದೇವಸ್ಥಾನದಿಂದ ಡೈರೆಕ್ಟ್ ನಮ್ಮ ಪಿ ಜಿ ನಮ್ಮ ರಾಘವ್ರ ಪಿ ಜಿಗೆ ಬಂದ್ರೆ ಅಂದ್ರೆ ಏನಾದ್ರು ಹೇಳ್ಕೊಡ್ತಾನೆ ಅಂತ ನನ್ನ ಮಗ ಏನು ಹೇಳ್ಕೊಡ್ತಾನೆ ಇಲ್ಲ. ಅದು ಇದು ಟೈಮ್ ವೇಸ್ಟ್ ಮಾಡಿಸ್ತಾನೆ. ಒಂದು ವಿಡಿಯೋ ಕಳಿಸ್ತೀನಿ ಅದು ನೋಡು. ನೋಡಿ ಇಲ್ಲಿ ಹಾ ನಾನು ಹೇಳ್ಕೊಡ್ಲಾ ಅಣ್ಣ ನೀನು ಸಿವಿಲ್ ಅಣ್ಣ. ಗೈಸ್ ನಮ್ಮ ರಾಘು ಡೈಮಂಡ್ ಪುಷಪ್ಸ್ ಹೊಡೆಯೋದು ಕಲ್ತವನು ಎಷ್ಟೊಂದು 15 ಎಷ್ಟೋ ಹೊಡಿತಾನಂತೆ. ಸ್ಟಾರ್ಟಿಂಗ್ 1 ಹೊಡೆಯಕ್ಕೆ ಬರ್ತಿರ್ಲಿಲ್ವಂತೆ. ನೋಡಿ ಇದು ಇಂಪ್ರೂವ್ಮೆಂಟ್ ಅಂದರೆ. ಸುಂದಿಲ್ಲ ಕಾಚೋಣ. ಎಷ್ಟು ಹೊಡೆದೆ ಗೊತ್ತಿಲ್ಲ. ಓ ರಾಘು ಇನ್ನ ಮಲ್ಕ ಮತ್ತೆ ಒಂದು 2 ಕಂಪ್ಲೀಟ್ ಮಾಡು. ಇವತ್ತು 15 ಕಂಪ್ಲೀಟ್ ಮಾಡು, ಹಂಗೆ ಬಿಡ್ಬೇಡ. ಹೊಡಿ ಈಗ ಒಂದು 3 ಹೊಡಿ. 1 2 ಜಾಸ್ತಿ ಹೊಡಿತಾನ 3 4 ಹೊಡಿ. ಫೇಲ್ಯೂರ್ ವರ್ಗ ಹೊಡಿಲ್ಲ. ಯಾಕೆ ಈಗ ಯಾಕಲ್ಲಿ ಬಕ್ಕದಲ್ಲಿ 6 7 8 15 16 17 18 19 20 ನನಗೆ ತೋಳು ಹಿಡಿದಾಗೆಲ್ಲ ನನಗೆ ಸ್ಟೆರಾಯ್ಡ್ಸ್ ತಾಗಿ ಕಡಿದ ಸ್ಟೆರಾಯ್ಡ್ಸು ಇಲ್ಲ ಕ್ರೇಟಿನ್ ತಗೊಂಡ್ರೆ ಏನು ಬೆಸ್ಟ್ ಅದು. ಸ್ಟೆರಾಯ್ಡ್ಸ್ ತಗೊಂಡ್ರ ಕ್ರೇಟಿನ್ ಕ್ರಿಯೇಟಿನ್ ಅಂದ್ರೆ ಒನ್ ಕೈಂಡ್ ಆಫ್ ಪ್ರೋಟೀನ್. ಕೈ ಹೆವಿ ಬರ್ತೈತಲ್ಲ ನೋಡಿಲ್ಲ. ಇಲ್ಲ 40 ಕ್ಲೀನಾಗಿ ಹೊಡಿಯೋ. 40 ಎಲ್ಲಿ ಹೊಡೆದೆ ಈಗ ಬರೀ 25 ಅಷ್ಟೇ ಹೊಡೆದಿದ್ದು. ಅಷ್ಟೇ ಕೈ ಬರ್ತೈತೆ. ಇಲ್ಲ ಅಂದ್ರೆ ಸರಿ ಬಾಯ್ ಬಾಯ್ ಕಳ್ಳ ಶರತ್. ಗೈಸ್ ಈಗ ಆ್ಯಕ್ಚುಲಿ ಈಗ ಮನೆಗೆ ಹೋಗೋಣ ಅನ್ಕೊಂಡೆ. ಬಟ್ ಈಗ ಮನೆಗೇನು ಹೋಗ್ತಿಲ್ಲ. ಎಲ್ಲರೂ ಕಾಫಿ ಸೇಮ್ ನೆನ್ನೆ ಥರ ಸ್ಫೂರ್ತಿಗೆ ಹೋಗೋಣ. ಅಷ್ಟು ದೂರ ಕಣ್ಣ ಅಥವಾ ಕಚೇರಿ ತಿನ್ನೋಣ ಎಷ್ಟು. ಹಾಂ ಬಾ. ಅಣ್ಣ ಇವಾಗ ತಿನ್ನಕೊಳ್ಳೋಣ ಅಂತ ಕಾಯಿ ಐತೆ. ತಡಿ ಒಂದು ಓಪನ್ ಮಾಡೋಣ. ಕಾಯಿ ಕಣ್ಣ ಓಪನ್ ಮಾಡಿ ಗೈಸ್ ಈಗ ಇಲ್ಲಿ ಬಾಳೆಹಣ್ಣು ತಗೊಳ್ಳೋಣ, ಪಚ್ಚಬಾಳೆಹಣ್ಣು ತಗೊಳ್ಳೋಣ ಅಂತ ಬಂದ್ವಿ. ಹಣ್ಣಾಗೈತೆ ಅಂತ ತಗೊಂಡ್ವಿ. ನೋಡೋಣ ರಿಯಲಿ ಕಾಯಿ ಅನ್ಕೊಂಡೆ ಗುರು. ಈ ಚಿಪ್ಪೆ ನೋಡಿ ಇನ್ನೊಂಚೂರು ಹಣ್ಣಾಗಿರೋ ಚೆನ್ನಾಗಿರ್ತೈತೆ. ಬಟ್ ಓಕೆ ಸಾಕಿಷ್ಟು. ಓ ಸಿಕ್ಸಿದ್ದು ಆಂಕರ್ ಫುಲ್ಲು ಚೆನ್ನಾಗಿ ತಿಳ್ಕೊಂಡವ್ರು ಬಾಳೆಹಣ್ಣು ಬಗ್ಗೆ. ಲೆಟ್ಸ್ ಮೀಟ್ ಟುಮಾರೋ. ಬಾಯ್. ಬೆಳಗ್ಗೆ DDCO ಚೆನ್ನಾಗಿ ಮಾಡು. ನನಗಂತೂ ಪೀಸಾಗಿ ಮಲಗಿರ್ತೀನಿ. ಸರಿ ಬಾಯ್. ಏನೋ ಡೌಟ್ ಇದ್ರೆ ಫೋನ್ ಮಾಡ್ತೀನಿ ತಗೋ. ಅಂತೂ ಫ್ರೆಂಡ್ಸಿಗೆಲ್ರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹಂಗೆ ಮನೆಗೆ ಬರ್ತಾ ನಮ್ಮಮ್ಮ ಹೇಳಿದ್ರು ಹಂಗೆ ಬರ್ತಾ ಒಂದು 2 ಲೀಟ್ರ್ ಪೂರಿ ಖಾರ ತಗೋಬಾ ಅಂತ. ಹಂಗೆ ಪೂರಿ ಖಾರನೂ ತಗೊಂಬಂದೆ. Oh guys, thank you for watching.